HRT ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂದರೆ ಏನು? ಮಹಿಳೆಯರಿಗೆ ಅಂಡಾಶಯಗಳು ಅಂದರೆ ಓವರೀಸ್ನಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟಾಸ್ಟಿರಾನ್ ಅಂತ ಈ 3 ಹಾರ್ಮೋನ್ಸು ಉತ್ಪನ್ನವಾಗುತ್ತೆ. ನಾವು ಪೆರಿಮೆನೋಪಾಸ್ ಟೈಮ್ನಲ್ಲಿ, ಋತುಬಂಧದ ಟೈಮ್ನಲ್ಲಿ ಈ ಹಾರ್ಮೋನ್ಸ್ ಲೆವೆಲ್ಲು ಕಮ್ಮಿ ಆಗುತ್ತೆ. ಇದರಿಂದ ನಮ್ಮ ಬಾಡಿಗೆ, ನಮ್ಮ ಬ್ರೈನಿಗೆ ತುಂಬ ಪರಿಣಾಮಗಳಾಗತ್ತೆ. ಉದಾಹರಣೆಗೆ ನಿದ್ದೆ ಬರದೇ ಇರೋದು, ಬೆವರೋದು, ಮೂಡ್ಸಲ್ಲಿ ತುಂಬ ಚೇಂಜಸ್ ಆಗೋದು, ಬಾಡಿ ಪೇನ್ ಬರೋದು, ಜಾಯಿಂಟ್ ಪೇನ್ ಬರೋದು, ಬೋನ್ಸ್ ವೀಕ್ ಆಗೋದು, ಇದೆಲ್ಲ ಈ ಹಾರ್ಮೋನ್ಸಿದ ಅಭಾವದ ಪರಿಣಾಮ. ಅದಕ್ಕೋಸ್ಕರ ಈ ಹಾರ್ಮೋನ್ ಲೆವೆಲನ್ನು ಸರಿಪಡಿಸೋಕ್ಕೆ ನಾವು HRT ಅಥವಾ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೀವಿ. ಈ ಥೆರಪಿನಲ್ಲಿ ಈಸ್ಟ್ರೋಜನ್ ಇರುತ್ತೆ, ಪ್ರೊಜೆಸ್ಟ್ರಾನ್ ಇರುತ್ತೆ, ಟೆಸ್ಟಾಸ್ಟಿರಾನ್ ಇರುತ್ತೆ. ಇದು ಯೂಶಲಿ ನಾವು ಪೆರಿಮೆನೋಪಾಸ್ ಟೈಮ್ನಲ್ಲಿ ಅರೌಂಡ್ 46 ನಿಮಗೆ ಸಿಮ್ಟಮ್ಸ್ ಶುರು ಆಗುತ್ತಲ್ವ, ಆವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಮೆನೋಪಾಸ್ ಟೈಮ್ನಲ್ಲಿ, ಪೋಸ್ಟ್ ಮೆನೋಪಾಸ್ ಟೈಮ್ನಲ್ಲೂ ಇದನ್ನು ತಗೋಬಹುದು. ಸೊ ಇದು ಒಂದು ಸ್ಮಾಲ್ ವಿಡಿಯೋ HRT ಬಗ್ಗೆ ಮಾಹಿತಿ ನೀಡೋದಕ್ಕೆ. ಥ್ಯಾಂಕ್ ಯು.